ಆತ್ಮೀಯ H16 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ಅನ್ನೋದು ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. आकाशवाणी द्वारा सेवा पर्व के मौके पर विशेष कार्यक्रमों की श्रृंखला का प्रसारण किया जा रहा है, जो आकाशवाणी के राष्ट्रीय 1947 के बाद में पहली बार एक ऐसा नेतृत्व आया है जिस नेतृत्व ने राजनीति को सेवा का माध्यम बनाया. राजनीति पहले भी बहुत लोगों ने की है. किसी ने अपने परिवार के लिए की, किसी ने अपनी पार्टी के लिए की. जनता के लिए, जन जन के लिए और सेवा की भावना के साथ वैसा नेतृत्व, हम सब सौभाग्यशाली हैं कि आज हमको वैसा नेतृत्व प्रधानमंत्री श्री नरेंद्र मोदी जी के जीवन के प्रेरणादायी जीवन से मिला. इन 11 वर्षों में जो परिवर्तन देश में आया है, वो परिवर्तन आप सबने देखा है, महसूस किया है. मुझे तो मौका मिला कई जगह चुनाव में काम करने का. सुदूर गांवों में जाकर भी किसी से बात करो, किसी भी धर्म का हो, किसी भी जाति का हो, किसी भी आयु वर्ग का हो, हर व्यक्ति के मन में एक बात स्पष्ट है कि जो 50-60 वर्षों में नहीं हुआ काम, वो इन 10 वर्षों में. Bharat shows that true progress is built on service and education. May Modi ji's visionary leadership and tireless service continue to inspire millions. I pray that it is blessed with good health and long life in service of the nation. Citizens of the country, a Prime Minister who is well known as a leader of the world, and his birthday celebrations, not merely for publications, not merely for publicity, it is on dedication. We are creating so much of youngsters to involve themselves in the nation building process. ಹಾಗೆ ಬಂದವ್ರೆ ಓ ಹಲೋ ಇಷ್ಟೇ ಇದೆ ಸರ್. ಇವಾಗ ಆಕ್ಚುಲಿ ಇಲ್ಲಿ ತನಕ ಬರಬೇಕಾಗಿತ್ತು, ನಾಲ್ಕು ಫೀಟ್ ಇರಬೇಕಾಗಿತ್ತು. ಮಳೆ ಜಾಸ್ತಿಯಾಗಿ ಬದ್ರಿ ರೈತರು ಸುರೇಶ್ ಸಜ್ಜನ್ ಅಂತ 2 ಸಾರಿ ಬಿತ್ತನೆ ಮಾಡಿದ್ದಾರೆ. ಮತ್ತು ನೀರು ನಿಂತ್ಕೊಂಡು ಬದ್ರಿ ಗಿಡ ಎಲ್ಲ ನೆಟ್ಟೆ ರೋಗ ಬಂದು
ಬಿಸಿಲು ಬಂದರೆ ಒಳಗೋಗ್ಬಿಡ್ತದೆ. ಒಳಗಡೆ ಆಹಾರ ಪದಾರ್ಥಕ್ಕೆ ಬೆಳಿಲಿಕ್ಕೆ ಹೋಗ್ಬೇಕಲ್ಲ, ಫುಡ್ ಹೋಗ್ಬೇಕಲ್ಲ, ಬಟ್ ಅದಕ್ಕೆ ಸರ್ವೆ ಮಾಡೋಕ್ಕೆ ಈ ಸರ್ವೆ ಮಾಡೋಕ್ಕೂ ಕೂಡ ಸಹ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬಳ್ಳಾರಿ ಇವರಿಗೆ ಧನ್ಯವಾದಗಳನ್ನು ಸಮರ್ಪಣೆ ಮಾಡುತ್ತಾ ಇದು ಸಂಸ್ಕೃತಿ ಇಲಾಖೆ ಬಳ್ಳಾರಿ ಇವರಿಂದ ಸರ್ಕಾರಿ ಪ್ರೌಢಶಾಲೆ ತಾಳೂರು ಶೀರ್ಷಾಮಿ ಸಪರೇಟ್ ದುಡ್ಡು ಹಣ ಈ ಭಾಗ್ಯ ಕೊಟ್ಟಿದ್ದಾರೆ. ಮೊದಲು 3,000 ಇತ್ತು. ಆಮೇಲೆ ನಮ್ಮ ಸರ್ಕಾರ ಬಂದ ಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಆದ ಮೇಲೆ ಡಿಪ್ಯೂಟಿ ಸಿಎಂ ಡಿ ಕೆ ಶಿವಕುಮಾರ್ ಸರ್ ಆದ್ರ ಮೇಲೆ ಸುಮಾರು ಬೆನಿಫಿಟ್ ಸಿಕ್ಕಿದೆ. ತಮ್ಮೆಲ್ಲರಿಗೂ ಗೊತ್ತಿದೆ, 70% ಎದರಲ್ಲಿ ಎಜುಕೇಶನ್ ನಲ್ಲಿ ರಿಸರ್ವೇಶನ್ ಇದೆ. ಮೆಡಿಕಲ್ ಸೀಟ್ ಆಗಲಿ, ಇಂಜಿನಿಯರಿಂಗ್ ಸೀಟ್ ಆಗಲಿ, ಆ ಥರ ಬೇರೆ ಬೇರೆ ಕೋರ್ಸಸ್ ನಲ್ಲಿ ನಮ್ಗೆಲ್ಲರಿಗೆ 70% ಸೀಟ್ ರಿಸರ್ವೇಶನ್ ಸಿಕ್ಕಿದೆ. ಅದೇ ಬ್ಯಾಕ್ವರ್ಡ್ ತಾಲೂಕು, ಹಿಂದುಳಿದ ತಾಲೂಕು 35 ಈ ರೀತಿಯಾಗಿ ಕ್ಲಾಸಿಫಿಕೇಶನ್ ಆಗ್ತವೆ. ಆಗಿ 114 ತಾಲೂಕುಗಳು ಈ ತರವಾಗಿ ಇವತ್ತು ಹಿಂದುಳಿದ, ಅತಿ ಹಿಂದುಳಿದ, ಅತ್ಯಂತ ಹಿಂದುಳಿದ ತಾಲೂಕುಗಳಾಗಿ ಅವು ನಮಗೆ ಗುರುತಿಸಲ್ಪಡ್ತವೆ. ಅದರಲ್ಲಿ ಮೋಸ್ಟ್ ಈ 41 ಕ್ಷೇತ್ರಗಳಲ್ಲಿ ಮೋಸ್ಟ್ ಇವತ್ತು ಬ್ಯಾಕ್ವರ್ಡ್ ತಾಲೂಕು ಸಿರೋದನ್ನ ಮಾಡಿದ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅಂತ ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.